ಗುರುಜಿ, ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ? ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಏನಾದರೂ ಮಹತ್ತರ ಬದಲಾವಣೆಗಳು ಇವರ ಜೀವನದಲ್ಲಿ ಕಂಡು ಬರುತ್ತಾ? ಎಲ್ಲಕ್ಕೂ ಮೊದಲು ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಈ ಶ್- ಮಕರ ಸಂಕ್ರಮಣದ ಈ ಶುಭ ಸಂದರ್ಭದಲ್ಲಿ ಜೀವನದ ಎಲ್ಲ ಒಳಿತುಗಳು ದೇವರ ಅನುಗ್ರಹದಿಂದ ಒದಗಲಿ, ಮನಸ್ಸಿನ ಸಂಕಲ್ಪಗಳು ನೆರವೇರಲಿ ಅಂತ ಹಾರೈಸ್ತಾ ಆ, ಈ ಮಿಥುನ ರಾಶಿಯವರ ಬಗ್ಗೆ ಬರೋದಾದರೆ, ಮಿಥುನ ರಾಶಿಯವರ ಮೂಲ ಗುಣಧರ್ಮ ಒಂದು ಹೊಯ್ದಾಟ ಬೇಕು. ಯಾವಾಗ ಗಟ್ಟಿಯಾದಂತಹ ನಿರ್ಧಾರವನ್ನು ಹೊಂದಬೇಕಾದರೆ ಅದರಲ್ಲಿ ಹಣದ ಒಂದು ವಹಿವಾಟು ಇದೆ ಅನ್ನುವಾಗ, ಅಥವಾ ಯಾವುದೇ ವಿಚಾರ ಇರಲಿ, ಈಗ ನಾವು ಪ್ರಪೋಸ್ ಮಾಡೋದು ಮದುವೆ ಬಗ್ಗಾಗಿ ಅನ್ನುವಂಥದ್ದು ವಿಚಾರದಲ್ಲೂ ಇರಲಿ, ನಾವಿಬ್ಬರು ಎಷ್ಟು ಸುಖವಾಗಿ ಇರಬಲ್ಲೆವು ಎನ್ನುವಂಥದ್ದನ್ನು ಕೂಡ ಯೋಚಿಸಬೇಕಾಗತ್ತೆ. ಹಾಗಾಗಿ ಯೋಚಿಸುವ ಸಂದರ್ಭ ಜೀವನದಲ್ಲಿ ಬಂದಾಗಲೆಲ್ಲ ಸ್ವಲ್ಪ ಹೊಯ್ದಾಟ ಇರುತ್ತೆ. ಅಥವಾ ಒಂದು ಆಸ್ತಿಯನ್ನು ಖರೀದಿ ಮಾಡುವಾಗ ಬುಧನ ಸಂದರ್ಭದಲ್ಲಿ ಆ, ಈ ಸೂರ್ಯ ಆ್ಯಕ್ಚುಲಿ ನಮ್ಮಲ್ಲಿ ಒಂದು ಮಾತಿದೆ, ಅಂದರೆ ನಾವು ಬುಧನ ಬಗ್ಗೆ ಹೇಳುವಾಗ ಉತ್ಪಾತ ರೂಪಿ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್. ಸೂರ್ಯನಿಗೆ ಬಹಳಷ್ಟು ಪ್ರಿಯಕರನಾದಂಥವನು ಬುಧ. ಹಾಗಾಗಿ ಬುಧನೇ ಈ ಮಿಥುನ ರಾಶಿಯ ಯಜಮಾನ. ಅಂತಹ ಬುಧನಿಗೆ ಏನಾಗಿದೆ, ಅತ್ಯಂತ ಸೂಕ್ಷ್ಮ ಸ್ವರೂಪದ ಒಳಿತನ್ನು ಒದಗಿಸಲಿಕ್ಕೆ ಬೇಕಾದಂತಹ ಗಟ್ಟಿಯಾದ ರೂಪದಲ್ಲಿ ಈಗ ಸದ್ಯ ಅವನಿಗೆ ಗುರುಬಲ ಇರದೇ ಹೋದರೂ ಮಿಥುನ ರಾಶಿಯವರಿಗೆ ಬರುವ ಜೂನ್ 2ರಿಂದ 1 ವರ್ಷದ ಕಾಲ ಏನಾಗುತ್ತೆ, ಗುರುಬಲ ಬರುತ್ತೆ. ಈ ಗುರುಬಲ ಬರುವಂಥದ್ದು ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಯಾವುದೂ ನೆಲೆ ತನಗೆ ಕಾಣ್ತಾ ಇಲ್ಲ ಅನ್ನುವಂಥ ಒಂದು ರೀತಿಯ ಒಂದು ಚಿಂತೆ ಇದ್ದರೂ ಕೂಡ ಒಳಿತನ್ನು ನಿರ್ಮಾಣ ಮಾಡಬೇಕಾದಂತಹ ಯಾವುದೋ ಒಂದು ಸ್ವರೂಪಕ್ಕೆ, ದಟ್ಟವಾದಂತಹ ಸ್ವರೂಪಕ್ಕೆ, ಒಳಿತಿನ ಒಂದು ದಟ್ಟ ಒಂದು ಚೌಕಟ್ಟಿಗೆ ಇವರನ್ನು ಒಯ್ಯುವಂತಹ ದಾರಿಯನ್ನು ಮಿಥುನ ರಾಶಿಯವರಿಗೆ ತಿಳಿಯದಂತೆಯೇ ಸೂರ್ಯ ನಿರ್ಮಾಣ ಮಾಡಿಕೊಡ್ತಾ ಇರ್ತಾನೆ. ಆದರೆ ಸೂರ್ಯನಿಂದ ಬರುವಂತಹ ಕೆಲವು ತೊಂದರೆಗಳೇನು ಅಂತಂದರೆ, ಸೂರ್ಯನಿಗೆ ಮೂಲ ಜಾತಕದಲ್ಲಿ ಕೇತುವಿನ ಮೂಲಕವಾದಂತಹ ಅಥವಾ ರಾಹುವಿನ ಮೂಲಕವಾದಂತಹ ತೊಂದರೆಗಳು ಇದೆ ಅಂತಾದರೆ, ಅಥವಾ ಸೂರ್ಯನಲ್ಲಿ ಶುಕ್ರನ ಮೂಲಕವಾದಂತಹ ಶನೈಶ್ಚರನ ಮೂಲಕವಾದಂತಹ ತೊಂದರೆ ಇದೆ ಅಂತಾದರೆ, ಆ ಸೂರ್ಯನ ಬೆಂಬಲ ಮಿಥುನ ರಾಶಿಯವರಿಗೆ ಈ ವರ್ಷದ ಮಟ್ಟಿಗೆ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಮಿಥುನ ರಾಶಿಯ ಯಜಮಾನ ಬುಧನಾದರೂ ಕೂಡ, ಅಂದರೆ ಸೂರ್ಯನಿಗೆ ಪ್ರಿಯಕರನಾದವನೇ ಆಗಿದ್ದಿದ್ರೂ ಕೂಡ, ಈ ಮಿಥುನ ರಾಶಿಯಲ್ಲಿ ಒಳಗೊಳ್ಳುವಂಥ ನಕ್ಷತ್ರಗಳು ಯಾವುದು ಅಂದರೆ ಮೃಗಶಿರ, ಅದು ಮಂಗಳನ ಯಜಮಾನತ್ವದ್ದು. ಹಾಗೆಯೇ ಆರ್ದ್ರ, ಅದು ರಾಹುವಿನ ಸಂಬಂಧವಾದಂಥದ್ದು. ಹಾಗೆಯೇ ಪುನರ್ವಸು, ಅದು ಗುರುವಿಗೆ ಸಂಬಂಧವಾದಂಥದ್ದು. ಈ ಗುರುವಾಗಲಿ, ರಾಹುವಾಗಲಿ, ಅಥವಾ ಮಂಗಳನಾಗಲಿ ಬುಧನಿಗೆ ಅಷ್ಟೊಂದು ಆತ್ಮೀಯತೆಯನ್ನು ಇಟ್ಟುಕೊಂಡಂತಹ ಗ್ರಹಗಳೆಲ್ಲ. ಗುರು ಬಲ ಬಂದಾಗ ಗುರು ಕೊಡುವಂಥ ಒಂದು ಒಳಿತು ಬೇರೆ. ಆದರೆ ಗುರು ಮತ್ತು ಆ ಬುಧ ಆಂತರ್ಯದ ಒಂದು ಬಹುದೊಡ್ಡದಾದಂತಹ ಒಂದು ಅನ್ಯೋನ್ಯತೆಯನ್ನು ಹೊಂದಿದವರಲ್ಲ. ಮಂಗಳನಂತೂ ಬುಧನನ್ನು ಖಂಡರಾಗೋದಿಲ್ಲ. ಹಾಗೆ ಬುಧನಿಗೂ ಕೂಡ ಮಂಗಳನ ಸಂದರ್ಭ ಬಂದಾಗ ಖಂಡರಾಗೋದಿಲ್ಲ ಅನ್ನುವಂಥದ್ದೇನಿಲ್ಲ. ಆದರೆ ಆ ಏಗುವಂಥದ್ದು ಕಷ್ಟ. ಕೆಲವು ಸಲ ಏನಾಗುತ್ತೆ, ನಾವು ಒಬ್ಬರೇ ಇದ್ದರೂ ಪರವಾಗಿಲ್ಲ, ಒಂಟಿಯಾಗಿದ್ದರೂ ಪರವಾಗಿಲ್ಲ, ಆದರೆ ಯಾರದೋ ಒಬ್ಬರ ಒಂದು ಉಪಸ್ಥಿತಿ ನಮ್ಮ ಜೊತೆಗಿದೆ ಹೇಳಾದರೆ, ಆ ಮನುಷ್ಯನ ಸಂದರ್ಭದಲ್ಲಿ ನಮಗೆ ಇರುವಂತಹ ಕಂಫರ್ಟೇಬಲ್ ಎಲಿಮೆಂಟ್ಸ್ ಏನಿದೆ ಚೆನ್ನಾಗಿದೆ ಹೇಳಾದರೆ, ನಾವು ಏನಾಗ್ತೇವೆ, ಡಬಲ್ ನಮ್ಮ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ನಿಂದ ಕೆಲಸ ಮಾಡ್ತೇವೆ. ಒಬ್ಬ ಮನುಷ್ಯ ಸುಮ್ಮನೆ ನಾನು ಏನು ಮಾಡ್ತಿದ್ದೇನಪ್ಪ ನಿನಗೆ, ನಾನು ಸುಮ್ಮನೆ ಹಾಗಲ್ಲ. ಅವನು ನೋಡಿದರೆ ನಮಗೇನೋ ನಮ್ಮ ಬಲ ಹೋಗುತ್ತೆ. ಅದು ಯಾಕೆ ಗೊತ್ತಿಲ್ಲ, ಅದು ಆ ಪ್ರಕೃತಿ ಹಾಗೆ ಅದನ್ನು ರೂಪಿಸುತ್ತೆ. ಹಾಗಾಗಿ ಮಂಗಳನ ಸಂದರ್ಭ ಬಂದಾಗ ತೊಂದರೆಯನ್ನು ಎದುರಿಸಬೇಕಾದಂತಹ ವಿಚಾರ ಯಾಕೆ ಬರ್ತದೆ ಅಂದರೆ, ಅವನು ಅರಿಷ್ಟ ಸ್ಥಾನದ ಯಜಮಾನ ಇವರಿಗೆ, ಯಾರಿಗೆ, ಮಿಥುನ ರಾಶಿಯವರಿಗೆ. ಹಾಗಾಗಿ ಮಂಗಳನ ಸಂದರ್ಭಕ್ಕಾಗಿ ಸ್ವಲ್ಪ ಇವರು ಈ ವರ್ಷದ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಸೂರ್ಯನ ಬೆಂಬಲ ಇದ್ದರೂ ಕೂಡ ಇವರ ಭಾಗ್ಯದಲ್ಲಿ ದುಷ್ಟನಾದಂತಹ ರಾಹು ಇರೋದರಿಂದ ಏನು ಮಾಡಬೇಕಾಗತ್ತೆ, ಆರೋಗ್ಯದ ಬಗೆಗೆ ಬಹಳಷ್ಟು ಎಚ್ಚರವನ್ನು ತಗೊಳ್ಬೇಕಾಗತ್ತೆ. ಆದರೆ ಆ ಆರೋಗ್ಯಕ್ಕೆ ಬೇಕಾದಂಥ ಚೈತನ್ಯವನ್ನು ಮೂಲ ಜಾತಕದಲ್ಲಿ
ಬುಧಾದಿತ್ಯ ಯೋಗದ ಒಂದು ಸಂಪೂರ್ಣವಾದ ಶಕ್ತಿಯುತವಾದಂಥ ಚೈತನ್ಯ ಇದೆ ಅಂತಾದರೆ, ಮೂಲ ಜಾತಕದಲ್ಲಿ ಶನೈಶ್ಚರನ ಗಟ್ಟಿಯಾದಂತಹ ಒಂದು ಉಪಸ್ಥಿತಿ ಇದೆ ಅಂತಾದರೆ, ಅಥವಾ ಶುಕ್ರನ ಉಪಸ್ಥಿತಿ ಬಹಳಷ್ಟು ಚೆನ್ನಾಗಿದೆ ಅಂತಾದರೆ, ಆಗ ಈ ವರ್ಷದ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಏನು ಅವನು ಸೂರ್ಯ ಬರ್ತಾ ಇದ್ದಾನೆ, ಅವನು ಇಡೀ ವರ್ಷದಲ್ಲೂ ಕೂಡ ಬೌದ್ಧಿಕವಾದಂತಹ ವಿಚಾರದಲ್ಲಿ ಈ ಒಂದು ಮಿಥುನ ರಾಶಿಯವರನ್ನು ಸಂವೇದಿಸುವಂತಹ ಶಕ್ತಿ ಬಹಳ ದೊಡ್ಡದಾಗಿರುತ್ತೆ. ನಾವು ಬೌದ್ಧಿಕವಾಗಿ ಸಂವೇದಿಸುವಂತಹ ಒಂದು ಮಹತ್ತರವಾದಂತಹ ಶಕ್ತಿಯನ್ನು ಪಡೆದಿದ್ದೇವೆ ಅಂತಂದ್ರು, ನಾವು ಮರುಭೂಮಿಯಲ್ಲೂ ಕೂಡ ಅದ್ಭುತವಾದಂತಹ ಬೆಳೆಯನ್ನು ಬೆಳೆಯುವಂಥ ಕೌಶಲ್ಯವನ್ನು ನಾವು ಹೊಂದಬಹುದು. ಹಾಗೆಯೇ ತಣ್ಣೀರು ಹಿಮವೇ ತುಂಬಿದಂತಹ ಸ್ಥಳದಲ್ಲೂ ಕೂಡ ನಾವು ಅನೇಕದ್ದಾದಂತಹ ನಮ್ಮದೇ ಆದಂತಹ ಒಂದು ಏನು ಆರ್ಥಿಕವಾದಂತಹ ಸಿದ್ಧಿಯನ್ನು ತಂದುಕೊಡ್ಬೋದಾದಂಥ ಅನೇಕ ಯೋಜನೆಗಳನ್ನು ಹಾಕಿಕೊಳ್ಬಹುದು. ಹಾಗಾಗಿ ಸೂರ್ಯ ಏನು ಮಾಡ್ತಾನೆ, ಒಂದು ಜಾತಕದಲ್ಲಿನ ಸೂರ್ಯನ ಸಂಯೋಜನೆ ಈ ಒಂದು ಮಿಥುನ ರಾಶಿಯವರಿಗೆ ಇದೆ ಅಂತಾದರೆ, ಈ ಬುಧನ ಸಂದರ್ಭದಲ್ಲಿ ಸೂರ್ಯನ ಜೊತೆಗಿದ್ದಾಗ ಬುದ್ಧಿವಂತರು ಇರ್ತಾರೆ, ಆದರೆ ಕುಹಕಿಗಳು ಇರ್ತಾರೆ. ಈ ಕುಹಕಿಗಳು ಈಗ ನೋಡಿ, ಈಗ ಏನು ಶಕುನಿ ಅಂತವರು ಬುದ್ಧಿವಂತರು, ಆದರೆ ಶಕುನಿ ಆ ಬುದ್ಧಿವಂತಿಕೆಯನ್ನು ಒಳಿತಿಗಾಗಿ, ಜಗತ್ತಿನ ಒಳಿತಿಗಾಗಿ ಅಥವಾ ತನ್ನ ಒಳಿತಿಗಾಗಿ, ಅವನು ಕೂಡ ತನ್ನ ಒಳಿತನ್ನು ಸಾಧಿಸ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ದುಷ್ಟನಾದಂತಹ ಕೌರವನನ್ನು ಆಶ್ರಯಿಸ್ಕೊಂಡು ಏನು ಮಾಡ್ತಾನೆ, ಕೌರವನನ್ನೂ ಕೆಡಿಸ್ತಾನೆ, ತಾನೂ ಕೆಡ್ತಾನೆ, ಅಂತ್ಯದಲ್ಲಿ ಸಾಯ್ತಾನೆ. ಅಂದರೆ ಜೀವನದಲ್ಲಿ ಯಾವುದೇ ರೀತಿಯ ಬುದ್ಧಿವಂತಿಕೆಯನ್ನು ಹೊಂದಿಯೂ ಅರ್ಥಪೂರ್ಣವಾದಂಥ ಬದುಕನ್ನು ಸಾಗಿಸಬೇಕಾದಂತಹ ಒಂದು ಅವಕಾಶವನ್ನು ತಪ್ಪಿಸ್ಕೊಳ್ತಾನೆ. ಹಾಗೆ ಈ ಬುಧಾದಿತ್ಯ ಯೋಗದ ಮೂಲಕವಾಗಿ ಅನೇಕ ರೀತಿಯ ಸಿದ್ಧಿಯ ಬೌದ್ಧಿಕವಾದಂತಹ ಒಂದು ಗಟ್ಟಿ ತಂತುಗಳು ಇದ್ದರೂ ಕೂಡ ಅದನ್ನು ಸಾರ್ಥಕತೆಯತ್ತ ಉಪಯೋಗಿಸ್ಕೊಳ್ಬೇಕಾದಂಥ ಒಂದು ಸಾತ್ವಿಕತೆಯನ್ನು ಇವರು ತೋರಿಸಿದರೆ, ಇದೇ ಸೂರ್ಯ ಈ ವರ್ಷ ಯಾವುದು ಆಡ್ ಅಂದರೆ ಈ ಒಂದು ಸಿಚುವೇಷನ್ನಲ್ಲಿ ನನಗೆ ಯಾವ ರೀತಿಯಲ್ಲೂ ಲಾಭ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮರುಭೂಮಿಯಲ್ಲೇ ಇದ್ದರು, ಅಥವಾ ಒಂದು ಹಿಮಗಳೇ ತುಂಬಿದಂತಹ ಒಂದು ರಣಚಂಡಿಯ ರೀತಿಯ ಶೀತಲ ಪ್ರದೇಶದಲ್ಲಿ ಕೊರಟಾಗಿರುವಂಥ ಒಂದು ಸಂದರ್ಭ ಬಂದರು, ಅಥವಾ ಯಾವುದೇ ರೀತಿಯ ಏನು ಸರಂಜಾಮುಗಳು ಚೆನ್ನಾಗಿ ಇರದೆಯೇ ಇರುವಂತಹ ಸಿಚುವೇಶನ್ಗಳು ಇದೆ ಅಂತಾದರೂ ಕೂಡ ಎಲ್ಲವನ್ನೂ ರೂಪಿಸಿಕೊಂಡು ಬದುಕನ್ನು ಗೆಲ್ಲಬೇಕಾದಂತಹ ಮೂಲಧಾತುಗಳು ಇವರಿಗೇನಾಗ್ತವೆ, ಸಿಗೋದಕ್ಕೆ ಶನೈಶ್ಚರ ಬೌದ್ಧಿಕವಾಗಿ ಇವರನ್ನು ಪ್ರಚಂಡರನ್ನಾಗಿಸುವುದರ ಮೂಲಕ, ಮೊದಲೇ ಇವರು ಬುದ್ಧಿವಂತರು, ಯಾಕೆಂದರೆ ಬುಧನ ನೇತೃತ್ವದ ಮಿಥುನ ರಾಶಿಯಲ್ಲಿ ಇರುವವರಾಗಿರೋದ್ರಿಂದ. ಆದರೆ ಸೂರ್ಯನ ಶಕ್ತಿಯು ಸೇರಿದಾಗ, ಅಂದರೆ ಆ ಬೌದ್ಧಿಕತೆಗೆ ಒಳವಲಯದಿಂದ ತನ್ನದೇ ಆದಂತಹ ಶಕ್ತಿಯನ್ನು ಕೊಡಬಹುದಾದಂತಹ ಬೆಳಕನ್ನು ಈ ಸೂರ್ಯ ಅವರಿಗೆ ಕೊಡುವುದರಿಂದಾಗಿ ಆ ಬುಧಾದಿತ್ಯ ಯೋಗದ ಮೂಲಕವಾಗಿ, ಅಥವಾ ಸೂರ್ಯನ ಸಂದರ್ಭದ ಒಂದು ವಿಚಾರ ಈ ಗುರುವಿನೊಂದಿಗೆ ಬಹಳ ದಟ್ಟವಾದಂತಹ ಒಂದು ಗಟ್ಟಿ ಶಕ್ತಿಯನ್ನು ಹೊಂದಿಕೊಂಡಿದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದಿದ್ದು, ಗುರುಬಲ ಇವರಿಗೆ ಬರುವ ಜೂನ್ 2ರಿಂದ ಒಂದು ವರ್ಷ ಇರುವಂಥದ್ದಾಗಿದ್ದರಿಂದ ಮುಂದಿನ ಮಕರ ಸಂಕ್ರಮಣ, ಜೂನ್ ನಂತರದಲ್ಲಿ ಮುಂದಿನ ಮಕರ ಸಂಕ್ರಮಣದವರೆಗೂ ಅನೇಕದ್ದಾದಂತಹ ಒಳಿತುಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಇವರಿಗೆ ಸಾಧ್ಯತೆ ಇದೆ. ಇನ್ನು ಯಾವುದು ಇವರು ಮಾತಿನ ಬಗೆಗಾಗಿ ಮಾತ್ರ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಮಾತು ಯಾಕೆ ಅದು ತಪ್ಪಿ ಸ್ವಲ್ಪ ಒಂದು ಬಿರುಗಾಳಿಯನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆ ಅಂತಾದರೆ, ಅಂದರೆ ಈ ಚಂದ್ರ ಪ್ರತಿದಿನವೂ ಅವನ ಏನು ಬೇಗ 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 ಅವನು ಏನು ಹೊಡಿತಾನೆ, ಸುತ್ತು ಹೊಡಿತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಮರಣದ ಸ್ಥಳಕ್ಕೆ ಅವನು ಬಂದಾಗಲೋ, ನಷ್ಟದ ಸ್ಥಳಕ್ಕೆ ಬಂದಾಗಲೋ, ಅಥವಾ ಇನ್ಯಾವುದೋ ಒಂದು ಛಿದ್ರ ಸ್ಥಾನಕ್ಕೆ ಬಂದಾಗಲೋ, ಆಗ ಸ್ವಲ್ಪ ಇವರು ಮಾತಿನಲ್ಲಿ ಏನಾಗುತ್ತೆ, ತಮ್ಮ ಬ್ಯಾಲೆನ್ಸನ್ನು ಕಳ್ಕೊಳ್ಳುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾತಿನ ಕಡೆಯ ಸಂದರ್ಭಕ್ಕೆ ಒಂದೊಂದು ಸಲ ಏನಾಗುತ್ತೆ, ನಾವು ಯಾವುದನ್ನೇ ಮಾತಾಡಿದರೂ ಜನ ಸ್ವೀಕರಿಸ್ತಾರೆ. ಆದರೆ ಹಾಗಲ್ಲ, ಕೆಲವು ಸಲ ಹಾಗಲ್ಲ. ನಾವು ಅನೇಕ ಅದ್ಭುತವಾದಂತಹ ರೀತಿಯ ಸಂಗ್ರಹದ ಮಾತುಗಳನ್ನು ಹೇಳಿದ್ದರೂ, ಒಳಿತಾದ ಮಾತುಗಳನ್ನು ಹೇಳಿದ್ದರೂ, ಅದನ್ನು ಗ್ರಹಿಸುವಂತಹ ಒಂದು ತಾಳ್ಮೆಯನ್ನು ಆ ಒಂದು ಕೇಳುಗರು ಕೇಳುವಂತಹ ಸಂದರ್ಭ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಅಂಥದ್ದನ್ನು ಎಲ್ಲವನ್ನು ಆ ಒಂದು ಏನು ಪ್ರಾಸ್ ಆ್ಯಂಡ್ ಕಾನ್ಸ್, ಅದರ ಸಾಧ್ಯಾಸಾಧ್ಯತೆಗಳನ್ನು ಅರಿತು ಯಾವ ಸಂದರ್ಭದಲ್ಲೂ ತಾಳ್ಮೆಯನ್ನು ಕಳ್ಕೊಳ್ಳದೆ ಮಾತನಾಡುವುದರ ಮೂಲಕ ಇವರು ಗೆಲ್ಲೋದಕ್ಕೆ ಬೇಕಾದಂತಹ ವೇದಿಕೆ ಖಂಡಿತವಾಗಿ ಸೂರ್ಯ ನಿರ್ಮಾಣ ಮಾಡಿಕೊಡ್ತಾನೆ. ಮತ್ತು ಜೂನ್ 2ರ ನಂತರ ಬರುವಂತಹ ಗುರು ಬಲದ ಮೂಲಕವಾಗಿಯೂ ನಿರ್ಮಾಣ ಮಾಡಿಕೊಡ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಳಿತುಗಳು ಬರಲಿ ಅಂತ ಹಾರೈಸ್ತೇನೆ. ಧನ್ಯವಾದ ಗುರುಜಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.